ಗುಜರಾತಿಂದ ಬರುತ್ತೆ. ಓಕೆ. ಉಲನ್ಸ್ ಎಲ್ಲ ಲೂಧಿಯಾನದಿಂದ ಬರುತ್ತೆ. ಲೂಧಿಯಾನದಿಂದ 12 to 15 ಇಯರ್ಸ್ ತನಕ ಅಷ್ಟೇ ಮಾಡ್ತೀನಿ. 12 to 15 ಇಯರ್ಸ್. ಓಕೆ. ಪಾಂಚೋಸ್ ಎಲ್ಲ ಸಣ್ಣ ಮಕ್ಕಳಿಂದನೂ ದೊಡ್ಡೋರ ಏಜ್ ತನಕನೂ ಮಾಡ್ತೀನಿ. ಹೌದಾ? ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೂ ಮೊದಲು ಕೂಡ ನಾನು ಸುಮಾರು ವರ್ಕ್ ಫ್ರಮ್ ಹೋಮ್ಗಳಲ್ಲಿ ಎಷ್ಟೆಷ್ಟು ವಿಧಗಳಿದ್ದಾವೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಪ್ರತಿಯೊಬ್ಬರು ಅವ್ರದ್ದೇ ಆದಂತಹ ಇಂಟ್ರೆಸ್ಟಲ್ಲಿ ನಮ್ಮ ಮಹಿಳಾ ಮಣಿಗಳು ಮನೆಯಲ್ಲಿ ಅವ್ರಿಗೆ ಯಾವ್ಯಾವುದರಲ್ಲಿ ಆಸಕ್ತಿ, ಅವರ ಬಡ್ಜೆಟ್ಗೆ ತಕ್ಕ ಹಾಗೆ ತಮ್ಮದೇ ಆದಂತಹ ರೀತಿಯಲ್ಲಿ ವರ್ಕ್ ಫ್ರಮ್ ಹೋಮ್ಗಳನ್ನು ಪ್ರಾರಂಭ ಮಾಡಿರ್ತಾರೆ. ಸೊ ಅದರಿಂದ ಅರ್ನಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ನಾನು ಬೇಸಿಕ್ಕಾಗಿ ವರ್ಕ್ ಫ್ರಮ್ ಹೋಮ್ಗಳ ಬಗ್ಗೆ ಪರಿಚಯ ಮಾಡೋದು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ದಾವಣಗೆರೆ ಮತ್ತು ನಿಯರೆಸ್ಟ್ ಪ್ಲೇಸಲ್ಲಿ ಮಾತ್ರ. ಸೊ ಯಾಕೆಂದರೆ ದೂರ ಹೋಗಲಿಕ್ಕೆ ನನಗೆ ಮಕ್ಕಳು ಚಿಕ್ಕವರು ಇರೋದ್ರಿಂದ ಆಗೋದಿಲ್ಲ. ಸೊ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ನೋಡುವ, ಬೇರೆ ಕಡೆ ಎಲ್ಲಾದರೂ ಹೋಗೋದಕ್ಕೆ ಸಾಧ್ಯ ಆದರೆ ಅಲ್ಲೂ ಕೂಡ ಒಳ್ಳೊಳ್ಳೆ ಮಾಹಿತಿಗಳು ಸಿಕ್ತು ಅಂದರೆ ಅದನ್ನು ಕೂಡ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಅವಾಗಿಂದ ಇಲ್ಲಿ ಡಿಸ್ಪ್ಲೇ ಆಗ್ತಿರೋದನ್ನು ನೋಡ್ತಾ ಇರ್ಬೋದು. ಕಲರ್ಫುಲ್ ಆಗಿರ್ತಕ್ಕಂಥ ಫ್ಲವರ್ಸ್ ಇರ್ಬೋದು, ಬೇರೆ ಬೇರೆ ಡ್ರೆಸ್ಸಸ್ ಇರ್ಬೋದು, ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳ ಸ್ವೆಟರ್ ಸೆಟ್ ಇರ್ಬೋದು, ಇದೆಲ್ಲ ಕೂಡ ನೋಡ್ತಾ ಇದ್ರಲ್ವಾ. ಸೊ ಇದನ್ನು ನಂತರನೇ ಒಬ್ಬರು ಹೌಸ್ ವೈಫ್, ಹೋಮ್ ಮೇಕರ್ ಆಗಿರ್ತಕ್ಕಂಥ ಕಾವ್ಯ ಅಂತ ಹೇಳಿ ನಮ್ಮ ದಾವಣಗೆರೆಯವರು, ದೇವರಾಜ್ ಅರಸ್ ಬಡಾವಣೆಯಲ್ಲಿರ್ತಕ್ಕಂಥ ಮಹಿಳೆ. ಸೊ ಇವರು ಮಕ್ಕಳು ಚಿಕ್ಕವರಿರೋದ್ರಿಂದ ಅವ್ರನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಈ ಥರದ ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂಥ ಥಿಂಗ್ಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಮನೇಲೇ ತಂದರೆ ಸ್ವತಃ ಕೈಯಲ್ಲಿ ಎಣೆದು ಬಿಟ್ಟು ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ನಾವು ಫುಡ್ ಐಟಮ್ಸ್ ಇರ್ಬೋದು ಅಥವಾ ಡೆಕೋರೇಟಿವ್ ಐಟಮ್ಸ್ ಇರ್ಬೋದು ತುಂಬ ನೋಡಿರ್ತೀವಿ. ಈ ಥರ ನೋಡ್ತಾ ಇರ್ಬೋದು ನೀವು. ಚಿಕ್ಕ ಮಕ್ಕಳು ಉಪಯೋಗ ಮಾಡುವಂತಹ ಏರ್ ಬ್ಯಾಂಡಿಂದ ಹಿಡಿದು ಕ್ಲಿಪ್ಸಿಂದ ಹಿಡಿದು ಕೀ ಬಂಚ್, ಇಯರಿಂಗ್, ಸ್ವೆಟರ್, ಫ್ರಾಕ್ಸ್, ಜಾಕೆಟ್ಸ್, ಈ ಥರದ ಎಲ್ಲ ಥಿಂಗ್ಸ್ಗಳನ್ನು ಕೂಡ ಗುಡ್ ಕ್ವಾಲಿಟಿ ಇರ್ತಕ್ಕಂಥ ನೂಲಲ್ಲಿ ಹ್ಯಾಂಡ್ ಮೇಡಾಗಿ ಅವರು ಮನೇಲೇ ಮಾಡಿ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಇದನ್ನು ತಲುಪಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಮಹಿಳೆಯರು ಓದ್ಕೊಂಡ್ಬಿಟ್ಟಿರ್ತಾರೆ, ಅನಿವಾರ್ಯ ಕಾರಣಗಳಿಂದ ವರ್ಕಿಗೆ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗ್ತಾ ಇರಲ್ಲ. ಸೊ ಮನೇಲೇ ಆಗ್ಬಿಟ್ವಲ್ಲ, ಏನು ಮಾಡೋದಪ್ಪ ಅಂತಂದಾಗ ಅವರವರ ಆಸಕ್ತಿಗೆ ತಕ್ಕ ಹಾಗೆ ಅವರಿಗೆ ಯಾವುದರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ನೋಡಿ, ಆ ಒಂದು ಫೀಲ್ಡನ್ನು ಆಯ್ಕೆ ಮಾಡಿಕೊಂಡು ಈ ಥರದ ವರ್ಕ್ಗಳನ್ನು ಪ್ರಾರಂಭ ಮಾಡಿರ್ತಾರೆ. ಸೊ ಅಂಥವ್ರಿಗೆ ನಾವು ನಿಜವಾಗ್ಲೂ ಎಂಕರೇಜ್ ಮಾಡಬೇಕು. ಅದರಲ್ಲೂ ಅವರ ಒಂದು ವರ್ಕ್ ಹೇಗಿರುತ್ತೆ, ಅದು ಮನಸ್ಸಿಗೆ ಮುಟ್ಟುವಂತಹ ವರ್ಕ್ ಆಗಿತ್ತು ಅಂದರೆ ನಾವು ನಿಜವಾಗ್ಲೂ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಇವ್ರಿಗೆ ಸಪೋರ್ಟಿವ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತಿರೋದು ಅವ್ರ ಹಸ್ಬೆಂಡ್ ಮತ್ತು ಅವ್ರ ಅತ್ತೆ. ಕ್ಯಾಟ್ಲಾಗ್ ಕೂಡ ಮಾಡಿಸಿದ್ರು. ನೋಡಿ ನನಗೆ ಖುಷಿ ಆಯಿತು. ಡಿಸ್ಪ್ಲೇ ಆಗ್ತಿದೆ ನೋಡಿ ಬ್ಯಾಕ್ ಸೈಡಲ್ಲ, ಅದೆಲ್ಲ ಕ್ಯಾಟ್ಲಾಗ್ ಪೀಸಸ್ಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದರು. ನನಗೆ ಆಶ್ಚರ್ಯ ಆಗಿದ್ದು, ಹಿಯರಿಂಗ್ ಎಲ್ಲ ನೋಡಿದ್ವಿ ಓಕೆ, ಬಟ್ ಕ್ಲಿಪ್ಸಿಂದ ಹಿಡಿದು ಕೀ ಬಂಚು, ಚಿಕ್ಕ ಚಿಕ್ಕ ಮಕ್ಕಳ ಫ್ರಾಕು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗಂತೂ ಹೆಣ್ಮಕ್ಳು ಇಲ್ಲ, ಬಟ್ ತೊಗೋಬೇಕು ಅನ್ನೋ ಫೀಲ್ ಆಗ್ತಾಯಿತ್ತು. ಅಷ್ಟು ಚೆಂದ ಇದ್ವು. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ರು. ಕ್ಯಾಟ್ಲಾಗ್ ತೋರಿಸಿದ್ರು ಅವರು. ನೋಡಿ ನಾನು ಈ ಥರ ಹೊಸ್ದಾಗಿ ಪ್ರಾರಂಭ ಮಾಡಿದ್ದೀನಿ. ನನಗೆ ಆ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳದ್ದು ಫೋಟೋಸ್ ಎಲ್ಲ ನೋಡ್ಬಿಟ್ಟು ಹತ್ತಿರ ಹೋದಾಗ ತುಂಬ ಇಷ್ಟ ಆಯಿತು. ಕ್ಯಾಟ್ಲಾಗ್ ಏನಕ್ಕೆ ಮಾಡಿಸಿದ್ದಾರೆ ಅಂತಂದರೆ, ಇವಾಗ ಕಸ್ಟಮರ್ಗಳಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅವರು ಬಂದುಬಿಟ್ಟು ಕ್ಯಾಟ್ಲಾಗ್ನ ನೋಡಿಬಿಟ್ಟು ಯಾವ ಥರದ ಡ್ರೆಸ್ ಇಷ್ಟ, ಯಾವ ಥರದ ಥಿಂಗ್ಸ್ ಇಷ್ಟ ಅಂತ ಸೆಲೆಕ್ಟ್ ಮಾಡಿ ಅವ್ರಿಗೆ ಹೇಳಿದ್ವಿ ಅಂದರೆ ಮುಂಚಿತವಾಗಿ ಸ್ವಲ್ಪ ಹೇಳಬೇಕು. ಸಿಂಗಲ್ ಪೀಸ್ ಆದರೆ ಆದಷ್ಟು ಬೇಗ ಆಗುತ್ತೆ. ಬಲ್ಕಾಗಿ ಏನಾದರೂ ಬೇಕು ಅಂದರೆ ಸ್ವಲ್ಪ ಮುಂಚಿತವಾಗಿಯೇ ಹೇಳೋದ್ರಿಂದ ಅವ್ರಿಗೂ ಕೂಡ ಅದನ್ನು ರೆಡಿ ಮಾಡಿಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಬ್ಯಾಂಗಲ್ಸ್, ಬ್ರಾಸ್ಲೈಟ್, ಏರ್ ಬ್ಯಾಂಡ್, ಕ್ಲಿಪ್ಸ್, ಕೀ ಬಂಚ್, ವೆರೈಟೀಸ್ ಆಫ್ ಅಂತಲೇ ಹೇಳ್ಬೋದು. ಎಷ್ಟೊಂದು ವಿಧಗಳಲ್ಲಿ ಮಾಡಿದ್ದಾರೆ, ಎಷ್ಟೊಂದು ಡಿಸೈನ್ಸಲ್ಲಿ ಮಾಡಿದ್ದಾರೆ. ನನಗಂತೂ ಪ್ರಪ್ರಥಮ ಬಾರಿ ಅಂತಲೇ ಹೇಳ್ತೀನಿ. ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ನಾನು ಈ ಥರದ ಥಿಂಗ್ಸ್ಗಳನ್ನ ನಾನು ನಿಜವಾಗ್ಲೂ ಬೇರೆ ನೋಡಿರಬಹುದು, ಬಟ್ ನಾನು ನೋಡಿದ್ದು ಮೊದಲ ಬಾರಿಗೆ. ರಿಯಲ್ ಆಗಿ ಅಲ್ಲಿ ಡಿಸ್ಪ್ಲೇ ಮಾಡಿದಂತಹ ಥಿಂಗ್ಸ್ ಕೂಡ ತುಂಬ ಚೆನ್ನಾಗಿದ್ವು. ಹಾಗೆಯೇ ಅವರು ನೆಕ್ಸ್ಟ್ ನಾನು ಇಂಟ್ರೆಸ್ಟ್ ಮಾಡಿ ವಿಡಿಯೋ ಮಾಡಬೇಕು ಅಂತಂದಾಗ ಕ್ಯಾಟ್ಲಾಗ್ನ ಅವರು ಡಿಸ್ಪ್ಲೇ ಮಾಡ್ತಾ ತೋರಿಸ್ತಾ ಇದ್ರು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರ್ಬೋದು ಅಥವಾ ಕಲರ್ಸಲ್ಲಿ ಇರ್ಬೋದು. ಅವರು ಸೆಲೆಕ್ಟ್ ಮಾಡಿದಂಥ ಕಲರ್ ಕಾಂಬಿನೇಷನ್ ಕೂಡ ಅವ್ರಿಗೆ ಇರ್ತಕ್ಕಂಥ ಅಭಿರುಚಿಯನ್ನು ನಮಗೆ ಅರ್ಥ ಮಾಡಿಸುತ್ತೆ. ಅಷ್ಟು ಚಂದ ಫ್ರಾಕ್ಸ್ ಇತ್ತು. ಹಾಗೆಯೇ ಪುಟಾಣಿ ಮಕ್ಕಳ ಸ್ವೆಟರ್ಸ್ ಇರ್ಬೋದು. ನನಗೆ ತುಂಬ ಇಂಟ್ರೆಸ್ಟ್ ಅನಿಸಿದ್ದು ಆ ಒಂದು ಥಿಂಗ್ಸು. ಸೊ ಇವರು ಯಾರಿಗೆಲ್ಲ ಆಸಕ್ತಿ ಇದೆ ಅಂಥವ್ರಿಗೆ ಈ ಥರದ ವಸ್ತುಗಳನ್ನು ಅಂದರೆ ಹ್ಯಾಂಡ್ ಮೇಡ್, ಕೈ ಹೆಣಿತೆಯಲ್ಲಿ ಮಾಡುವಂತಹ ಥಿಂಗ್ಸ್ಗಳಿದೆ ಎಲ್ಲದೂ ಕೂಡ. ಡ್ರೆಸ್ಸಸ್ ಇರ್ಬೋದು, ಎನಿವನ್. ಸೊ ಈ ಥರದ ವಸ್ತುಗಳ ಬಗ್ಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇವರು ಬೇಸಿಕ್ ಕ್ಲಾಸ್ ಕೂಡ ಮಾಡ್ತಾರೆ. ನೀವೇನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸೊ ಅವರ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನಮ್ಮ ದಾವಣಗೆರೆಯವರು ದೇವರಾಜ್ ಅರಸ್ ಬಡಾವಣೆಯಲ್ಲಿ ಇರ್ತಕ್ಕಂಥ ಕಾವ್ಯ ಮೇಡಮು ತುಂಬ ಚೆನ್ನಾಗಿ ಈ ಥರದ ಒಂದು ಓನ್ ಇಂಟ್ರೆಸ್ಟ್ ಆಗಿ ಮನೇಲೇ ಇದ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಸೊ ಇಡೀ ಕಂಪ್ಲೀಟ್ ಓಲ್ ಫ್ಯಾಮಿಲಿ ನಿಭಾಯಿಸ್ಕೊಂಡು ಅವರ ಬಿಡುವಿನ ವೇಳೆಯಲ್ಲಿ ಮಾಡುವಂತಹ ಈ ಒಂದು ವರ್ಕ್ ಫ್ರಮ್ ಹೋಮ್ ನಿಜವಾಗ್ಲೂ ನನಗೆ ಖುಷಿ ಕೊಟ್ಟಂತಹ ಒಂದು ವಿಷಯ.
ನಾನು ಪ್ರತಿಯೊಬ್ಬರಿಗೂ ಹೇಳೋದು ನನ್ನ ಎಲ್ಲ ವೀಡಿಯೋಸಲ್ಲೂ ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೀನಿ. ಆದರೆ ಅದಕ್ಕೂ ಮೊದಲು ನಾನು ಹೇಳೋದೇನು ಅಂದರೆ, ನೀವು ಫಸ್ಟ್ ಅದನ್ನು ನೋಡಿಬಿಟ್ಟು ಅದರ ಒಂದು ಕ್ವಾಲಿಟಿ ಇರ್ಬೋದು ಅಥವಾ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ ನಂತರನೇ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಪ್ರತಿಯೊಬ್ಬರು ಮಹಿಳೆ ಕೂಡ ಮನೆಯಿಂದ ಏನಾದರೂ ಪ್ರಾರಂಭ ಮಾಡ್ತಾರೆ ಅಂದರೆ ಅವ್ರಿಗೆ ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ಥಾಟನ್ನು ಕೂಡ ಇಟ್ಕೊಂಡಿರ್ತಾರೆ. ಅದನ್ನು ನಾವು ಫಸ್ಟು ಕನ್ಸಿಡರ್ ಮಾಡಬೇಕು. ಅವ್ರಿಗೆ ಮುಖ ತೋರಿಸಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಜವಾಗ್ಲೂ ಸ್ವಲ್ಪ ಭಯ ಅನ್ಕೊತೀನಿ, ಹಾಗಾಗಿ ಒಪ್ಪಲಿಲ್ಲ ಅವರು. ಬಟ್ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ, ಫೇಸ್ ತೋರಿಸೋದು ಬೇಡ ಅಂತ ಹೇಳಿದರು. ಆದರೂ ಕೂಡ ಅವ್ರು ಹೇಳಿದಂಥ ಮಾಹಿತಿ ಹಾಗೆಯೇ ಅವ್ರಿಗೆ ಇದ್ದಂಥ ಆಸಕ್ತಿ ತುಂಬ ಇಷ್ಟ ಆಯಿತು ನನಗೆ. ಸ್ವಲ್ಪ ಮಾಹಿತಿನ ಹಾಗೆ ಡ್ರೆಸ್ ಬಗ್ಗೆ ಎಲ್ಲಿಂದ ನೂಲನ್ನು ತರಿಸ್ತೀವಿ, ಆಮೇಲೆ ಥ್ರೆಡ್ಡನ್ನು ಇಲ್ಲಿಂದ ನಾವು ತೊಗೊಳ್ತೀವಿ, ಇದನ್ನೆಲ್ಲ ಕಂಪ್ಲೀಟ್ ಮಾಹಿತಿನ ಸ್ವಲ್ಪ ಹೇಳಿದರು. ಮನೆ ಕೂಡ ಅಂದರೆ ಇನ್ವೈಟ್ ಮಾಡಿದರು, ಬನ್ನಿ ನೀವು ವೀಡಿಯೋಸಲ್ಲಿ ಎಲ್ಲ ನೋಡಿ ಕಂಪ್ಲೀಟ್ ಮಾಹಿತಿನ ತೊಗೊಳ್ಳಿ ಅಂತ. ಮಕ್ಕಳ ಎಕ್ಸಾಮ್ಸು ಹಾಗೆ ಮನೆ ಬೇರೆ ಬೇರೆ ಸ್ವಲ್ಪ ಫಂಕ್ಷನ್ಸ್ಗಳಿಂದ ನನಗೆ ಹೋಗೋಕ್ಕಾಗಿಲ್ಲ, ಕ್ಷಮೆ ಇರಲಿ ಅಂದರೆ ಅವ್ರ ಹತ್ರ ನಾನು ಸಾರಿ ಕೇಳ್ತಾ ಇದ್ದೀನಿ, ಕಾವ್ಯ ಅವ್ರ ಹತ್ರ. ಆದರೂ ಕೂಡ ಸ್ವಲ್ಪ ಮಾಹಿತಿನ ಹೇಳಿದ್ದಾರೆ, ಬನ್ನಿ ಅವ್ರ ಬಾಯಿಂದಲೇ ನಾವು ವಿಚಾರಗಳನ್ನು ತಿಳ್ಕೊಳ್ಳೋಣ. ರೇಟ್ಸ್ ಎಲ್ಲ ಗುಜರಾತಿಂದ ಬರುತ್ತೆ. ಓಕೆ. ವೂಲನ್ಸ್ ಎಲ್ಲ ಲೂಧಿಯಾನದಿಂದ ಬರುತ್ತೆ. ಲೂಧಿಯಾನದಿಂದ ಬರುತ್ತೆ. 12 to 15 ಇಯರ್ಸ್ ತನಕ ಅಷ್ಟೇ ಮಾಡ್ತೀನಿ. 12 to 15 ಇಯರ್ಸ್. ಓಕೆ. ಪಾಂಚೋಸ್ ಎಲ್ಲ ಸಣ್ಣ ಮಕ್ಕಳಿಂದನೂ ದೊಡ್ಡವ್ರ ಏಜ್ ತನಕನೂ ಮಾಡ್ತೀನಿ. ಹೌದಾ? ಓಕೆ ಓಕೆ. ಆಮೇಲೆ ಜಾಕೆಟ್ಸು ಅಷ್ಟೇ, ಸಣ್ಣ ಮಕ್ಕಳಿಂದನೂ ದೊಡ್ಡವ್ರ ತನಕನೂ ಮಾಡ್ತೀರಾ? ಓಕೆ. ಆರ್ಡರ್ ಕೊಟ್ಟು ನಿಮಗೆ ಆರ್ಡರ್ ಕೊಟ್ಟರೆ ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತೀವಿ, ಅವ್ರು ಹೇಳಿದ ಕಲರ್ಗೆ ಮಾಡ್ಕೊಡ್ತೀವಿ. ಹೌದಾ? ಥ್ಯಾಂಕ್ ಯು. ಸ್ಟಿಚಿಂಗ್ ಅವ್ರದ್ದೇ, ಸ್ಟಿಚಿಂಗು. ಹೌದಾ? ಇದು ಹಾಕಿದಾಗ ಈ ಥರ ಕಾಣುತ್ತೆ. ಸೂಪರ್. ಅವತ್ತು ತುಂಬ ಕ್ರೌಡ್ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಸೊ ಸಾರಿ, ಅವರು ಹೇಳಿರೋ ಮಾಹಿತಿ ಕೆಲವೊಂದು ಗೊಂದಲದಲ್ಲಿ ನಿಮಗೆ ಸ್ವಲ್ಪ ಮರ್ಜಾಗಿ ಕೇಳಿಸಿರ್ಬೋದು, ಹಾಗಾಗಿ ಸಾರಿ ಕೇಳ್ತಾ ಇದ್ದೀನಿ. ಬಟ್ ಈ ಒಂದು ಕಲೆಕ್ಷನ್ಸ್ ಇರ್ಬೋದು, ಅವರ ಒಂದು ವರ್ಕ್ ಇರ್ಬೋದು, ತುಂಬ ಗುಡ್ ಅಂತಲೇ ಹೇಳ್ತೀನಿ. ಹಾಗೆಯೇ ಅವ್ರಿಗೆ ಚಿಕ್ಕ ಚಿಕ್ಕ ಮಕ್ಕಳು, ಅದರ ಜೊತೆಗೆ ಈ ಥರದ ವರ್ಕು, ಆಮೇಲೆ ಇಷ್ಟೊಂದೆಲ್ಲ ವರ್ಕ್ಗಳನ್ನು ಮಾಡಿದಾರಾ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಯಾಕೆಂದರೆ ಚಿಕ್ಕ ಮಕ್ಕಳನ್ನ ಇಟ್ಕೊಂಡ್ಬಿಟ್ಟು ಮನೆ ವರ್ಕ್ ಮಾಡ್ಕೊಳ್ಳೋದೇ ಹೆಚ್ಚಾಗ್ಬಿಟ್ಟಿರುತ್ತೆ. ಅದ್ರ ಜೊತೆಗೆ ಈ ಥರದ್ದೆಲ್ಲ ಅವರು ವರ್ಕ್ ಫ್ರಮ್ ಹೋಮ್ ತಗೊಂಡು ಈ ಥರದ್ದೆಲ್ಲ ಪ್ರಾಡಕ್ಟ್ಗಳನ್ನು ಮನೆಯಲ್ಲೇ ಮಾಡ್ತಾ ಇರೋದು ನಿಜಕ್ಕೂ ಆಶ್ಚರ್ಯ, ಮತ್ತು ಅವ್ರಿಗೆ ಒಂದು ಸಲಾಮ್ ಅಂತಲೇ ಹೇಳ್ಬೋದು. ಹೀಗೆ ನಾವು ನೋಡ್ತಾ ಹೋದರೆ ವರ್ಕ್ ಫ್ರಮ್ ಹೋಮಲ್ಲಿ ಸುಮಾರು ವಿಧಗಳನ್ನು ನೋಡ್ಬೋದು. ಮೊದಲೆಲ್ಲ ಹೆಂಗಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಬಂದುಬಿಟ್ರೆ ತಲೆಯಲ್ಲಿ IT ಫೀಲ್ಡೇ ನಮಗೆ ನೆನಪಾಗ್ತಾ ಇತ್ತು. ಬಟ್ ಅದು ಈಗ ಕಾಲ ಬದಲಾಗ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಅಂದರೆ ಮಹಿಳೆ, ಏನು ಓದದೇ ಇರ್ತಕ್ಕಂಥ ಮಹಿಳೆಯೂ ಕೂಡ ಅಥವಾ ಪುರುಷನೇ ಆಗಿರ್ಬೋದು, ಮನೆಯಿಂದನೇ ಪ್ರಾರಂಭ ಮಾಡೋ ಪ್ರತಿಯೊಂದು ವರ್ಕಲ್ಲೂ ಕೂಡ ಅವ್ರಿಗೆ ಆದಾಯ ಸಿಗುತ್ತೆ. ಅಂದರೆ ಯಾಕೆ ನಾವು ಅದನ್ನು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಲ್ಲ? ಸೊ ಖಂಡಿತವಾಗ್ಲೂ ಅವ್ರಿಗೂ ಕೂಡ ನಾವು ಗೌರವನ ಕೊಡಬೇಕು ಅಂದ್ಕೊಳ್ತೀನಿ. ನಿಮಗೆ ಏನಾದರೂ ಈ ಥರದ ವಸ್ತುಗಳು, ಈ ಥರದ ಡ್ರೆಸ್ಸಸ್ಗಳು ಆಸಕ್ತಿ ಇತ್ತು ಅಂದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಬೇಸಿಕ್ ಕ್ಲಾಸ್ ಕೂಡ ಅವರು ಕಂಡಕ್ಟ್ ಮಾಡ್ತಾರೆ. ಕಂಪ್ಲೀಟ್ ಅವ್ರಿಗೆ ಬೇಸಿಕ್ ಸಿಕ್ತು ಅಂದರೆ ಸೊ ಅದರ್ವೈಸ್ ನೆಕ್ಸ್ಟ್ ಎಲ್ಲ ಮಾಡ್ಕೊತ ಹೋಗ್ಬೋದು ಅಂತಲೇ ಹೇಳಿದರು ಅವರು. ಸೊ ಥ್ಯಾಂಕ್ ಯು ಕಾವ್ಯ, ಒಳ್ಳೊಳ್ಳೆ ಮಾಹಿತಿಗಳನ್ನು. ಆಮೇಲೆ ನೀವು ಮಾಡ್ತಕ್ಕಂಥ ವರ್ಕ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆಯೇ ಯೂನಿಕ್ ಅಂತಲೇ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿತ್ತು. ಹಾಗೆಯೇ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಸಾರಿ ಮತ್ತೊಮ್ಮೆ ಕಾವ್ಯ ಅವರೇ. ನಾನು ಹೇಳಿದ್ದೀನಿ ಯಾವ ರೀಸನ್ಸಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಅಂತ. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ವೀಡಿಯೋಸ್ಗಳಿದ್ದಾವೆ, ಅವ್ರಿಗೂ ಕೂಡ ಈ ವಿಡಿಯೋ ಇನ್ ಕೇಸ್ ನೋಡ್ತಾ ಇದ್ದರೆ ಸಾರಿ ಅಂತ ಕೇಳ್ತೀನಿ. ಬರುತ್ತೆ ವೀಡಿಯೋಸು, ಸ್ವಲ್ಪ ನಿಧಾನ ಆಗುತ್ತೆ, ಕ್ಷಮೆ ಇರಲಿ. ಅವತ್ತು ಈ ತಾಂಬೂಲದವರು ಕೂಡ ಬಂದಿದ್ದರು. ಅವರು ಪಾಪ ಜಸ್ಟ್ ಅವರು ಒಂದು ಪ್ರಾಡಕ್ಟ್ನ ಪರಿಚಯ ಮಾಡಲಿಕ್ಕೋಸ್ಕರ ಬಂದಿದ್ದರು. ಖುಷಿ ಆಯಿತು ಅವ್ರಿಗೆ ನಾನು ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ. ಮೀನ್ಸ್ ಚಿಕ್ಕ ಯೂಟ್ಯೂಬರ್ ಅಷ್ಟೇ, ದೊಡ್ಡ ಅಲ್ಲ. ಆದರೂ ಕೂಡ ಅವರು ಖುಷಿ ಆಗಿ, ಮ್ಯಾಮ್ ನಾನು ಹೊಸ ಪ್ರಾಡಕ್ಟನ್ನು ಮಾಡಿದ್ದೀನಿ ನಮ್ಮ ಕಂಪ್ನಿಯಿಂದ, ಸೊ ನೋಡಿ ಇದನ್ನು ಪರಿಚಯ ಮಾಡಿಕೊಡಿ, ಬನ್ನಿ ಅದ್ರ ಟೇಸ್ಟ್ ಮಾಡಿ, ಆಮೇಲೆ ನಮ್ಮ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೂಡ ಹೇಳಿದರು. ಸರ್ ಸಾರಿ, ನಾನು ಇವತ್ತುವರೆಗೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಏನಾದರೂ ಸಮಯ ಸಿಕ್ತು ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಪ್ರಾಡಕ್ಟ್ ಏನು, ಅದರ ಇಂಗ್ರೀಡಿಯೆಂಟ್ಸ್ ಏನು ಅಂತಲೂ ಕೂಡ ನಾನು ವೀಡಿಯೋಸ್ ಮಾಡ್ಕೊತೀನಿ ಸಾಧ್ಯ ಆದರೆ. ಬಟ್ ಲೇಟ್ ಆಗುತ್ತೆ, ಯಾಕೆಂದರೆ ನನಗೂ ಮಕ್ಕಳದು ಅದೆಲ್ಲ ಜವಾಬ್ದಾರೀಸ್ ಇರುತ್ತೆ. ಅದ್ರ ಜೊತೆಗೆ ನಾನು ಮನೆಯಲ್ಲೇ ಇದ್ಕೊಂಡು ಮಾಡುವಂಥ ವೀಡಿಯೋಸ್ ಇದು. ಸುಮಾರು ಜನ ಮನೆಯಲ್ಲೇ ಇದ್ಕೊಂಡು ಅವರವ್ರದೇ ಆದಂತಹ ಆಸಕ್ತಿಗೆ ತಕ್ಕ ಹಾಗೆ ಅಂದರೆ ಫುಡ್ ಐಟಮ್ಸ್ ಇರ್ಬೋದು, ಅಥವಾ ಕ್ಲಾತ್ಸ್ ಇರ್ಬೋದು, ಗೃಹ ಉಪಯೋಗಿ ವಸ್ತುಗಳಿರ್ಬೋದು, ಡೆಕೋರೇಟಿವ್ ವಸ್ತುಗಳಿರ್ಬೋದು, ಹೀಗೆ ಸುಮಾರು ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರ್ದ ಒಂದು ಪ್ರಾಡಕ್ಟು ಕ್ವಾಲಿಟಿಯಾಗಿ ಇರುತ್ತೆ, ಆ ಒಂದು ಪ್ರಾಡಕ್ಟ್ ಬಗ್ಗೆ ನನಗೆ ಮಾಹಿತಿನ ಶೇರ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಆದರೆ 1 by 1 ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ ಮಾಡ್ಕೊಂಡ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.